ದೇಶದಲ್ಲಿ ಮಗದೊಮ್ಮೆ ಚುನಾವಣೆ, ಜಮ್ಮು ಕಾಶ್ಮೀರದಲ್ಲಿ 10 ವರ್ಷದ ನಂತರ ಚುನಾವಣೆ, ಹರಿಯಾಣದಲ್ಲೂ ಚುನಾವಣೆ. ಹರಿಯಾಣದಲ್ಲಿ ಏಕಕಾಲಕ್ಕೆ ನಡೆಯುತ್ತೆ ಎಲ್ಲ ಸೀಟ್ಗೂ, ಜಮ್ಮು ಕಾಶ್ಮೀರದಲ್ಲಿ 3 ಹಂತದಲ್ಲಿ ನಡೆಯುತ್ತೆ. ಸೆಪ್ಟೆಂಬರ್ 18, 25, ಅಕ್ಟೋಬರ್ 4ನೇ ತಾರೀಕೋ ಏನೋ ಮೋಸ್ಟ್ಲಿ 1ನೇ ತಾರೀಕು ಮತದಾನ, 4ನೇ ತಾರೀಕೇನೋ ಫಲಿತಾಂಶವನ್ನು ಕೊಡ್ತಾರೆ. ಇನ್ನೊಂದು ಕಡೆ 3 ನಮ್ಮ ರಾಜ್ಯದಲ್ಲೂ ಆಗ್ಬಿಡ್ಬೋದು ಉಪಚುನಾವಣೆ ಅಂದ್ಕೊಂಡಿದ್ವಿ. ಆದರೆ ಎಲೆಕ್ಷನ್ ಕಮಿಷನ್ ಹವಾಮಾನ ವೈಪರೀತ್ಯ ಇದೆ, ಕೆಲವು ಕಡೆ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಮಾಡಿಲ್ಲ. ನಮ್ಮ ರಾಜ್ಯದ್ದು 3 ಆಗಿಲ್ಲ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಎಲ್ಲ ಸೇರಿದ್ದಂತೆ ಆಗ್ಬಿಡುತ್ತೇನೋ ಅಂದ್ಕೊಂಡು ಆಗಿಲ್ಲ. ಈ ಮಧ್ಯೆ ಯೋಗೇಶ್ವರ್ ಅವರು ನೋಡೋಣ ಟ್ರೈ ಮಾಡೇ ಬಿಡೋಣ ಟಿಕೆಟ್ಗೆ ಒಂದು ಕಡೆ ಅಂತಂದ್ಬಿಟ್ಟು ಮುಂದುವರಿಸಿದ್ದಾರಂತೆ. ಸಂತೋಷ, ಮತ್ತು ಅವ್ರಿಗೇನಾಗ್ತೋ ಅವ್ರ ಅದೃಷ್ಟ ಇದ್ರೆ ಆಗಲಿ. ಎಸ್, ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ನ ಗೇಟ್ ಕೊಚ್ಚಿ ಹೋದ ಪರಿಣಾಮ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು. ಇಲ್ಲಿಯವರೆಗೂ ಖುಷಿ ಸುದ್ದಿ ಸಿಕ್ಕಿರಲಿಲ್ಲ, ಆದರೆ ಈಗ ಆ ಖುಷಿ ಸುದ್ದಿ ಸಿಗ್ತಾ ಇದೆ. ದೇಶದಲ್ಲೇ ಮೊದಲ ಬಾರಿಗೆ ರಭಸವಾಗಿ ಹರಿತಾ ಇರುವಂತಹ ನೀರಿನ ನಡುವಲ್ಲೇ ಗೇಟ್ ಎಲಿಮೆಂಟ್ ಕೂರಿಸುವಂತಹ ಪ್ರಯತ್ನ ಸಕ್ಸಸ್ ಆಗಿದೆ. ನೀವು ನೋಡಬಹುದಾಗಿದೆ, 4ನೇ ಒಂದು ಹಂತ ಪ್ರಯತ್ನ ನಡೆಸಿದ್ರು, ಆ ಪ್ರಯತ್ನ ಫಲ ಕೊಟ್ಟಿದೆ. ಆದರೆ ಈ ಮಧ್ಯೆ ಕನ್ನಯ್ಯ ನಾಯ್ಡು ರಾಜ್ಯದ ಮಾಧ್ಯಮಗಳನ್ನು ದೂರ ಇಟ್ಟಿದ್ದಾರೆ. ಖುದ್ದು ಜಿಲ್ಲಾಡಳಿತ ಫೋಟೋ ವಿಡಿಯೋವನ್ನು ನಿರ್ಬಂಧಿಸಿದೆ. ಆದರೆ ತೆಲುಗು ಮೀಡಿಯಾಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ. ಸಕ್ಸಸ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ಆ ರೀತಿ ಮಾಧ್ಯಮಗಳಲ್ಲಿ ಅಲ್ಲಿಗೆ ಬಿಡ್ತೀನಿ ಇಲ್ಲಿಗೆ ಬಿಡ್ತೀನಿ ಅಂದರೆ ಕೇಳಕ್ಕೆ ನಾವಿಲ್ಲಿ ಪುಕ್ಕಟೆ ಕೂತಿಲ್ಲ. ನಾನು ಹಾಗೆ ಮಾಡಿದ್ರು ಅದನ್ನು ರಿಪೇರಿ ಮಾಡ್ಕೋತೀರಿ ಅನ್ನೋ ನಂಬಿಕೆಯಲ್ಲಿದ್ದೀನಿ. ನಾಳೆ ನೋಡೋಣ. ಈಗ ಸಕ್ಸಸ್ ಆಗಿದ್ದೀರಿ, ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಫೋಕಸ್ ಅದು, ಇದು ನನ್ನ ಫೋಕಸ್ ಈಗ ನಮ್ದಲ್ಲ ಈಗ, ಅಲ್ವಾ? ಆದ್ರೆ ಆ ರೀತಿ ಮಾಡಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಗಿರಾಕಿಗಳು ನಾವಲ್ಲ ಅನ್ನೋದು ಜಿಲ್ಲಾಡಳಿತಕ್ಕೋ ಮಂತ್ರಿಗಳಿಗೋ ಅಥವಾ ಕನ್ನಯ್ಯ ನಾಯ್ಡು ಅವ್ರಿಗೋ ಯಾರಿಗಾರೋ ಆಗಿರ್ಬೋದು ಅನ್ನೋದು ಅರಿವಿರಲಿ. ಇನ್ನು ಯುವ ವೈದ್ಯ ಅತ್ಯಾಚಾರವನ್ನು ಖಂಡಿಸಿ ಕೋಲ್ಕತ್ತಾ ನಡೆದಿದ್ದಕ್ಕೆ ನಾಳೆ ದೇಶವ್ಯಾಪಿ ವೈದ್ಯರು ಪ್ರತಿಭಟನೆಯನ್ನು ಮಾಡ್ತಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರೆ ಕೊಟ್ಟಿದೆ, ಹಾಗಾಗಿ ರಾಜ್ಯದಲ್ಲೂ ನಡೆಯುತ್ತೆ. ಎಲ್ಲ ವೈದ್ಯರು ನಾಳೆ ಮುಷ್ಕರಕ್ಕೆ ಇಳಿತಾರೆ. ಅಂದರೆ ನಾಳೆ ಬೆಳಿಗ್ಗೆ 6ರಿಂದ ಭಾನುವಾರ ಬೆಳಿಗ್ಗೆ 6 ಗಂಟೆಯವರೆಗೆ ವೈದ್ಯರು ಕೆಲಸ ಮಾಡಲ್ಲ. OPDನಲ್ಲಿ ಎಕ್ಸೆಪ್ಟ್ ಎಮರ್ಜೆನ್ಸಿ ತುರ್ತು ಸೇವೆಗೆ ಮಾತ್ರ ಕೊಡ್ತಾರೆ. ಇನ್ನು ಆ ಕಡೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್, ಕಲ್ಕತ್ತಾ ಹೈಕೋರ್ಟಲ್ಲಿ ಪ್ರಕರಣ ಬಂದಾಗ ಅವರು ಅಂದರು 7,000 ಜನ ಮಧ್ಯರಾತ್ರಿಯಲ್ಲಿ ಬಂದು ಆಸ್ಪತ್ರೆನೆಲ್ಲ ಒಡೆದಾಕ್ಬಿಟ್ಟು ಹೋಗ್ತಾರೆ ಅಂತಂದರೆ ಏನು ಪೊಲೀಸ್ನವ್ರು ಏನು ಕಡಲೆಕಾಯಿ ಬೀಜ ತಿಂತಿದ್ರಾ? ಏನು ಮಾಡ್ತಿದ್ರು ಪೊಲೀಸ್ನವರು? ಒಂದು ಆಲೋಚನೆ ಬೇಡವಾ? ಒಂದು ತಯಾರಿ ಬೇಡವಾ ಅಂತ ಹೇಳಿದ್ದಾನೆ. ಒಂದು ವೇಳೆ ನಿಮ್ಗೆ ಇದನ್ನು ನಡೆಸೋಕ್ಕಾಗದಿದ್ರೆ ಹಾಸ್ಪಿಟ್ಲನ್ನು ಬಂದ್ ಮಾಡಿಬಿಡಿ, ಪೇಷಂಟ್ಗಳನ್ನೆಲ್ಲ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿಬಿಡಿ ಆಸ್ಪತ್ರೆ ಹೇಳ್ತೀವಿ ಅಂತ ಭಾಳ ತುಂಬ ಸೀರಿಯಸ್ ಆಗಿ ಸರ್ಕಾರಕ್ಕೆ ಹೇಳಿದ್ದಾರೆ. ಎಂದಿನಂತೆ ಮಮತಾ ಬ್ಯಾನರ್ಜಿ ಇದು BJP CPIM ಮಾಡಿರೋದು ಅಂತೇಳಿ ತಾನೇ ರಸ್ತೆಗಿಳಿದು ಇನ್ಯಾರ್ದೋ ವಿರುದ್ಧ ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವತ್ತು ಹೇಳಿದ್ರಲ್ಲ, ಬಾಂಗ್ಲಾದೇಶದಲ್ಲಿ ಬಂದ ಪರಿಸ್ಥಿತಿ ಬಂದು ಬಿಡಬಹುದು, ಎಲ್ಲಿ ಅಂತ ನಾನು ಕೇಳಿದ್ದೆ. ಅದ್ಯಾಕೆ ಮಮತಾ ಬ್ಯಾನರ್ಜಿ ಮನೆಗೆ ಬರಬಾರ್ದು ಅಂತ ಕೇಳಿದ್ದೆ. ಇದು ಮುಂದುವರೆದ್ರೆ ಮೊದಲು ಬರೋದು ಈಗ ಮಮತಾ ಬ್ಯಾನರ್ಜಿ ಮನೆಗಿದು ಆ ಪರಿಸ್ಥಿತಿ. ಸಿದ್ದರಾಮಯ್ಯ ಹೇಳಿದ್ರಲ್ಲ, ಅರಾಜಕತೆ ಇಲ್ಲೂ ಬಂದು ಬಿಡಬಹುದು, ಜನ ಪರವಾಗಿರಲಿಲ್ಲ ಅಂದ್ರೆ ಹಾಗೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಮಾತಾಡ್ತಿರೋದಲ್ಲ ಯಾವಾಗಲೂ. ಏನೋ ಈ ಮಧ್ಯೆ ರ್ಯಾಲಿ ಮಾಡಿ ಪ್ರಕರಣದ ಆರೋಪಿಗಳಿಗೆ ಮರಣದಂಡನೆ ಕೊಡಬೇಕು ಅಂತ, ಇದು ಚೆನ್ನಾಗಿದೆ. ಪೊಲೀಸ್ನವರೇ ಹೊರಟು ಬಿಡೋದು ಹಿಡ್ಕೊಂಡು. ಅಯ್ಯೋ, ನಿಮ್ಮ ರಾಜಕಾರಣಕ್ಕಿಷ್ಟು ಲಜ್ಗೆಟ್ಟವರು. ಎಸ್, ಗ್ಯಾರಂಟಿಗಳ ಪರಿಷ್ಕರಣೆಗೆ ಬಹುತೇಕ ಸಚಿವರು, ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರಂತೆ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ವಚನಭ್ರಷ್ಟ ಕಳಂಕ ಬರಬಹುದು, ಆ ಕಾರಣಕ್ಕೆ ಸುಮ್ಮನಿದು ಬಿಡಿ ಅಂತ ಎಲ್ರಿಗೂ ಸೂಚನೆ ಕೊಟ್ಟಿದ್ದಾರಂತೆ. ಇದಕ್ಕೆ ಪೂರಕವಾಗಿಯೇ ರಾಯರೆಡ್ಡಿ ಮತ್ತು ನಾಡಗೌಡ ಅವರು ಮಾತನಾಡಿದ್ದಾರೆ. ಸ್ಕೀಮ್ನಲ್ಲಿ ಕೆಲವು ಜನ ಸರ್ಕಾರಿ ನೌಕರರು ಕೂಡ ಅದರಲ್ಲಿ ಲಾಭ ತೆಗೆದುಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೆಲವರು ಹೇಳಿದ್ದಾರೆ ಹೊರತು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೋ ಏನು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಏನು ಯಾರು ರಾಜಕೀಯವಾಗಿ ಪ್ರಭಾವವನ್ನು ಬೀರ್ತಿರ್ತಾರೆ ಅವರು ಹೆಚ್ಚಿನ ಕೆಲಸವನ್ನು ಪಡೆಯೋದು, ಬೇರೆದವ್ರಿಗೆ ಡೆವಲಪ್ಮೆಂಟ್ ಮಾಡದೇ ಇದ್ರೆ ಜನ ಸಫರ್ ಆಗ್ತಾರೆ, ರಾಜ್ಯ ಸಫರ್ ಆಗ್ತದೆ. ಸರ್ಕಾರಿ ನೌಕರರು ಈ ಸ್ಕೀಮಲ್ಲಿ ಇದ್ರು ಅನ್ನೋದು ನಿಮಗೆ ಎಷ್ಟು ಆರ್ಟ್ ಮಾಡೋದಾಗ ಗೊತ್ತಿರಲಿಲ್ವಾ? ಇಲ್ಲಿವರೆಗೂ ತಗೊಂಡಾಗ್ಲೂ ಇಲ್ಲಿವರೆಗೂ ಏನು ಮಾಡ್ತಿದ್ರಿ? ನಿದ್ದೆ ಮಾಡ್ತಿದ್ರಾ? ಹೋಗ್ಲಿ, ತೆಗೆದುಕೊಳ್ಳಿ. ನಾನು ನ್ಯೂಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ನಾನು 100 ಸರಿ ಹೇಳಿದ್ದೀನಿ, ಯಾವ ಲೆಕ್ಕಾಚಾರದಲ್ಲಿ ಕೊಡ್ತೀರಿ ಅಂತ. ಟ್ರಾವೆಲಿಂಗ್ ಅಲಯನ್ಸ್ ಕೊಟ್ಟು ಹೇಗೆ ಶಕ್ತಿಲಿ ಫ್ರೀ ಮಾಡ್ತೀರಿ ಅದನ್ನು ಅಂತ ಕೇಳಿದ್ದೀನಿ ನಾನು. ಅವ್ರ ಬಗ್ಗೆ ನನ್ನ ಕೋಪಕ್ಕೆ ಅಂತಲ್ಲ ಹೇಳಿದ್ದು, ಆಸ್ ಎ ಮ್ಯಾಟರ್ ಆಫ್ ಪಾಲಿಸಿ. ಈಗ ಬಂದ್ಬಿಡ್ತಾರೆ ಇವರು ರೈಲನ್ನು. ಇನ್ನು SBI ಜೊತೆ ಅದೇನೋ ಆಗಿತ್ತು ಪ್ರಾಬ್ಲಮ್ಮು, SBI ಪಂಜಾಬ್ ನ್ಯಾಷನಲ್ ಬ್ಯಾಂಕ್ದೇನೋ ಈಗ ವಾಪಸ್ ತೊಗೊಂಡಿದ್ದಾರಂತೆ ಸರ್ಕಾರ. ಈ ಮಧ್ಯೆ ಸೋಮಣ್ಣ ಅವ್ರಿಗೆ ಅದೇನೋ ಕೊಟ್ಟಿದ್ರಂತೆ ಆಫೀಸು, ಅದನ್ನು ವಿಡ್ರಾ ಮಾಡ್ಕೊಂಬಿಟ್ಟಿದ್ದಾರಂತೆ ತುಮಕೂರಲ್ಲಿ. ನಾಳಿದ್ದು ಉದ್ಘಾಟನೆ ಇಟ್ಕೊಂಡಿದ್ರಂತವ್ರು. ಏನು ಬಡ್ದಿದೆ ರೀ ನಿಮ್ಮ ಸರ್ಕಾರಕ್ಕೆ, ಯಾಕಪ್ಪ? ಅದಕ್ಕೆ ಅವರೇನೋ ಏನಾಗಿದೆ ಗೊತ್ತಿಲ್ಲ, ನಾನು CMಗೆ ಮಾತಾಡಿ ಹೇಳ್ತೀನಿ ಅಂತ ಹೇಳಿದಾರಂತೆ. ಆಯಿತು ಸರ್, ನೀವು ಮಾತಾಡಿದ್ಮೇಲೆ ನಮ್ಗೆ ಹೇಳಿ, ಆಮೇಲೆ ನಾವು ಹೇಳೋಣ ಏನಾದರೂ. ಭೂಕುಸಿತಗಳು ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ಪಶ್ಚಿಮ ಘಟ್ಟದ ಭಾಗದಲ್ಲಿ ಭೂ ಪರಿವರ್ತನೆಗೆ ಸರ್ಕಾರ ತಾತ್ಕಾಲಿಕ ಬ್ರೇಕ್ ಆಗಿದೆ, ಸದ್ಯಕ್ಕೆ ಬೇಡ ಅಂತ
ಒಳ್ಳೆಯದು ತೀರ್ಮಾನ ಮಾಡ್ಕೊಂಡು ಮಾಡಿ. ಇನ್ನೊಂದು ಕಡೆ ರಸ್ತೆ ಸರಿ ಮಾಡಿ ಅಂತ ಟ್ವೀಟ್ ಮೂಲಕ ಹೇಳಿದ್ದಕ್ಕೆ ಕೃಷ್ಣ ಬೈರೇಗೌಡರು ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ಸಮರ್ಥಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪು, ಯಾರೇನು ಬೇಕಾದ್ರೂ ಮಾಡ್ಬೋದು. ಎಸ್, ರಾಜ್ಯದಲ್ಲಿ ಈವರೆಗೂ ವಾಡಿಕೆಗಿಂತ ಶೇಕಡಾ 22% ಹೆಚ್ಚುವರಿ ಮಳೆಯಾಗಿದೆ. ಚಾಮರಾಜನಗರ, ಮಂಡ್ಯ, ತುಮಕೂರಿನಲ್ಲಿ ಅತ್ಯಧಿಕ ಮಳೆಯಾಗಿದೆ. 13 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ಇಂದು ಬೀದರ್ನಲ್ಲಿ 2 ಗಂಟೆಗಳ ಕಾಲ ಧಾರಾಕಾರ ಮಳೆಯಾಯಿತು. ರಸ್ತೆಗಳಲ್ಲಿ 2-3 ಅಡಿಯಷ್ಟು ಎತ್ತರಕ್ಕೆ ನೀರು ನಿಂತು. ಡಿಡಿಪಿಐ ಕಚೇರಿ ಕೆರೆಯಂತಾಯಿತು. ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಸಕಲೇಶಪುರ ಬಳಿ ಮತ್ತೆ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದು ರೈಲು ಸಂಚಾರ ಬಂದ್ ಆಗಿದೆ. ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ರೈಲು ಮಾರ್ಗದಲ್ಲಿ ನೀರು ನಿಂತು ಪ್ರಯಾಣಿಕರು ಪರದಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಅಂತಿಮ ಘಟ್ಟಕ್ಕೆ ಹೋಗಿದೆ. ಬಹುಮುಖ್ಯವಾದ DNA ರಿಪೋರ್ಟ್ ಕೂಡ ಪೊಲೀಸರಿಗೆ ಬಂದಿದೆಯಂತೆ. ಶವ ಸಾಕ್ಷಿ ಸ್ಕಾರ್ಪಿಯೋ ವಾಹನದಲ್ಲಿ ಪತ್ತೆಯಾದ ಅವರದ್ದೇ ಅದು ಅಂತ ಏನೋ ಸಾಕ್ಷಿ ಏನೋ ಸಿಕ್ಕಿದೆಯಂತೆ, ಅಥವಾ ಎವಿಡೆನ್ಸ್ ಏನೋ. ಇದೆಲ್ಲ ನೋಡಿಕೊಂಡು ತಕ್ಷಣವೇ ಸದ್ಯದಲ್ಲೇ ಕೋರ್ಟ್ಗೆ ಹಾಕ್ಬಿಡ್ತೀವಿ ದೋಷಾರೋಪ ಪಟ್ಟಿ ಅಂತ ಬೆಂಗಳೂರು ಆಯುಕ್ತರು ಹೇಳ್ತಿದ್ದಾರೆ. ಆಲ್ ರೈಟ್, ಅಲ್ಟಿಮೇಟ್ಲಿ ಹಾಕಲೇಬೇಕು. ಇವತ್ತಲ್ಲ, ನಾಳೆ ಅಲ್ಲ, ನಾಳಿದ್ದು ಹಾಕ್ತಾರಷ್ಟೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆ ಪತ್ತೆ ಪ್ರಕರಣಗಳು ಮುಂದುವರಿತಾನೆ ಇದೆ. ನಾಗಮಂಗಲದ ಮಾವಿನಕೆರೆ ತೋಟದ ಮನೆಯೊಂದರಲ್ಲಿ ಭ್ರೂಣ ಹತ್ಯೆ ದಂಧೆ ಬೆಳಕಿಗೆ ಬಂದಿದೆ. DHO ನೇತೃತ್ವದಲ್ಲಿ ದಾಳಿ ನಡೆಸಿ 3 ಅರೆಸ್ಟ್ ಮಾಡಿದ್ದಾರೆ. ಓರ್ವ ಎಸ್ಕೇಪ್ ಆಗಿದ್ದಾನೆ. ಭ್ರೂಣ ಹತ್ಯೆಗೆ ಬಳಸಿದಂತಹ ಕಿಟ್, ಸ್ಕ್ಯಾನಿಂಗ್ ಯಂತ್ರ ಎಲ್ಲವನ್ನು ಕೂಡ ಸೀಸ್ ಮಾಡಲಾಗಿದೆ. ಅದು ಹೇಗೆ ಮಂಡ್ಯ ಕೇಂದ್ರ ಕಾರಸ್ಥಾನ ಆಗ್ಬಿಟ್ಟಿದೆಯೋ ಅದಕ್ಕೆ ನಂಗೆ ಅರ್ಥ ಆಗ್ತಿಲ್ಲ. ಯಾರು 2 ಜನಕ್ಕೆ ಹಲ್ಲು ಉದುರಿಸ್ಬೇಕು, ಅವಾಗ ದಾರಿಗೆ ಬರ್ತಾರೆ ಅನ್ಸತ್ತಲ್ಲಿ. ಭಯನೇ ಇಲ್ವಾ ಅಂತ ಅಲ್ಲಿ ಊರುಗಳಲ್ಲೂ ಅಷ್ಟೇ. ಅದು ಹೆಂಗೆ ಬಿಡ್ತೀರಿ, ಗಮನಿಸಲ್ವಾ ನೀವುಗಳು? ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಯೋಜನೆಗೆ ವಿಸ್ತರಣೆಗೆ ಕೇಂದ್ರ ಸಂಪುಟ ಅನುಮತಿ ಕೊಟ್ಟಿದೆ. 3ನೇ ಹಂತ 44.65 ಕಿಲೋಮೀಟರು, 2 ಕಾರಿಡಾರು. JP ನಗರ 4ನೇ ಹಂತದಿಂದ ಕೆಂಪಾಪುರದವರೆಗೂ 31 ಕಿಲೋಮೀಟರ್ ಉದ್ದದ ಔಟರ್ ಕಾರಿಡಾರ್ ಅದು. ಇನ್ನು 21 ನಿಲ್ದಾಣ ಅಂತೆ. ಇನ್ನೊಂದು ಮಾಗಡಿ ರಸ್ತೆ ಹೊಸಹಳ್ಳಿಯಿಂದ ಕಡಬಗೆರೆಯವರೆಗೆ 12.5 ಕಿಲೋಮೀಟ್ರು ಉದ್ದದ ಕಾರಿಡಾರ್, 2ನೇದದು, 9 ನಿಲ್ದಾಣ ಇರುತ್ತೆ. ಇದೆರಡಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರಂತೆ.